ಪಾಕ ಅಭಿಮಾನಿಗಳಿಗೆ ಸ್ವಾಗತ। ಈ ದಿನ ನಾನು ದೊಡ್ಡಪತ್ರೆ ಅಥವಾ ಸಾಂಬಾರ್ ಬಳ್ಳಿ ಸೊಪ್ಪಿನಿಂದ ತಂಬುಳಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ। ತಂಬುಳಿ ಹೆಸರಿಗೆ ತಕ್ಕಂತೆ ಇದು ತಂಪಾದ ಪದಾರ್ಥ, ಆದ್ರಿಂದ ನೀವು ಬೇಸಿಗೆ ಕಾಲದಲ್ಲಿ ಇದನ್ನ ಹೆಚ್ಚಾಗಿ ಬಳಸೋದು ಒಳ್ಳೆಯದು। ಮಲೆನಾಡು ಮತ್ತು ಸೌತ್ ಕೇಂದ್ರಗಳಲ್ಲಿ ಇದನ್ನ ಊಟದ ಪ್ರಾರಂಭದಲ್ಲೇ ಬಡಿಸ್ತಾರೆ, ಯಾಕಂದ್ರೆ ಊಟದ ಪ್ರಾರಂಭದಲ್ಲಿ ತಂಪಾದ ಪದಾರ್ಥ ತಿನ್ನೋದು ಒಳ್ಳೆಯದು ಅಂತ। ಇದನ್ನ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ। ಬೇಕಾಗುವ ಪದಾರ್ಥಗಳು ಈ ದೊಡ್ಡಪತ್ರೆ ಸೊಪ್ಪು ನಾನು ಸುಮಾರು ಒಂದು ಹೀಗೆ ನೋಡಿ ಹಿಡಿದ್ರೆ ಒಂದು ಕೈಗೆ ಹಿಡಿಯೋಷ್ಟನ್ನ ತಗೊಂಡಿದ್ದೀನಿ। ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಮೊಸರು ಅರ್ಧ ಕಪ್ಪು, ನೀವು ಹುಳಿ ಮೊಸರು ಇದ್ರೆ ಹುಳಿ ಮೊಸರೇ ಉಪಯೋಗಿಸಿ, ಇಲ್ಲಾಂದ್ರೆ ಮಜ್ಜಿಗೆ ಕೂಡ ಉಪಯೋಗಿಸ್ಕೋಬಹುದು। ಮೆಣಸು ಒಂದು 10 ರಿಂದ 15, ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಅಥವಾ ನಾನಿಲ್ಲಿ ಕಲ್ಲು ಉಪಯೋಗಿಸ್ಕೊಂಡಿದ್ದೀನಿ, ಸುಮಾರು ಅರ್ಧ ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಇದೆ। ನೀರು ತಂಬುಳಿಯ ಥಿಕ್ನೆಸ್ ನೋಡ್ಕೊಂತ ಹಾಕೊಳ್ಳೋಣ। ಒಗ್ಗರಣೆಗೆ ಪ್ಲಸ್ ನೀವು ಈ ಸೊಪ್ಪನ್ನ ಹುರಿಲಿಕ್ಕೆ 2 ಟೀ ಸ್ಪೂನ್ ಅಷ್ಟು ತುಪ್ಪ, ಸಾಸಿವೆ ಒಗ್ಗರಣೆಗೆ 1/4 ಟೀ ಸ್ಪೂನ್ ಅಷ್ಟು, ಹಾಗೆ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು। ಬಾಣಲೆನ ಸ್ಟವ್ ಮೇಲಿಟ್ಟು ಕಾಯ್ಲಿಕ್ಕೆ ಇಡಿ। ಆ ಬಾಣಲೆಗೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ, ತುಪ್ಪಕ್ಕಾದ್ಮೇಲೆ ಮೆಣಸು ಹಾಕಿ ಸ್ವಲ್ಪ ಹೀಗೆ ಹುರ್ಕೊಂಡು ಜೀರಿಗೆ ಹಾಕೊಳ್ಳಿ। ಜೀರಿಗೆ ಸ್ವಲ್ಪ ಡಾರ್ಕ್ ಕಲರಿಗೆ ಬಂದ ಮೇಲೆ ಈ ಸೊಪ್ಪು ಹಾಕ್ಕೊಂಡು ಇದನ್ನ ಹುರ್ಕೊಳ್ಳೋಣ। ಈ ಸೊಪ್ಪಿನ ಹಸಿ ವಾಸನೆ ಕೂಡ ಹೋಗುವಷ್ಟು ಹುರಿಬೇಕು। ಹೀಗೆ ಸೊಪ್ಪನ್ನ ಹುರಿತಾ ಇರಿ, ಒಂದು 4-5 ನಿಮಿಷ ಚೆನ್ನಾಗಿ ಇದನ್ನ ಹುರಿಬೇಕು। ನಾನು ಚೆನ್ನಾಗಿ ಹಸಿ ವಾಸನೆ ಹೋಗುವ ಹಾಗೆ ಒಂದು 4-5 ನಿಮಿಷ ಹುರಿದಿದ್ದೀನಿ। ಈಗ ಇದಕ್ಕೆ ಕೊಬ್ಬರಿ ಹಾಕ್ತಾ ಇದ್ದೀನಿ। ಕೊಬ್ಬರಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ। ಕೊಬ್ಬರಿನ ಒಂದ್ಸಲ ಹೀಗೆ ಎಲ್ಲ ಕಲಿಸ್ಬಿಡಿ ಒಂದ್ಸಲ। ಈ ಹುರಿದ ಸೊಪ್ಪನ್ನ ಮಿಕ್ಸರ್ ಜಾರ್ಗೆ ಹಾಕಿ, ಹಾಗೆ ಆ ಬಾಂಡೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಕೂಡ ಮಿಕ್ಸಿ ಜಾರ್ಗೆ ಹಾಕಿ, ಇಲ್ಲಿ ನಾನು ಕಲ್ಲು ಉಪ್ಪು ತಗೊಂಡಿದ್ರಿಂದ ಅದನ್ನು ಕೂಡ ಮಿಕ್ಸಿಗೆ ಹಾಕ್ತಿದ್ದೀನಿ। ಎಲ್ಲ ಹಾಕಿದ್ಮೇಲೆ ಇದನ್ನ ಸಣ್ಣಗೆ ರುಬ್ಕೋಬೇಕು। ರುಬ್ಬಿದ್ದು ಸಣ್ಣಗಾಗ್ಲಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ಬೇಕಾದ್ರೆ ರುಬ್ಕೋಬಹುದು। ಈಗ ಸಣ್ಣಕ್ಕೆ ಇದನ್ನು ರುಬ್ಕೊಂಡಿದ್ದೀನಿ। ಇದಕ್ಕೆ ಮೊಸರು ಹಾಕಿ, ಮೊಸರಲ್ಲಿ ಕೆನೆ ಅಂಶ ಇದ್ರೂ ಕೂಡ ಅದು ಒಂದ್ಸಲ ರುಬ್ಬಿ ಬಿಟ್ರೆ ಒಂದೇ ಸಮ ಆಗುತ್ತೆ ತಂಬುಳಿ ರುಬ್ಬಿದ್ಮೇಲೆ ನೀವು ಒಂದು ಪಾತ್ರೆಗೆ ತೆಕ್ಕೊಳ್ಳಿ। ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಕೂಡ ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ತೆಕ್ಕೊಂಬಿಡಿ। ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಸಣ್ಣ ಒಗ್ಗರಣೆ ಸೌಟಿಡಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಪಟಪಟ ಅಂದಮೇಲೆ ಜೀರಿಗೆ ಹಾಕಿ। ಈಗ ಜೀರಿಗೆ ಕೂಡ ಕೆಂಪು ಬಣ್ಣಕ್ಕೆ ಬಂದಿದೆ ನೋಡಿ। ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನ ತಂಬುಳಿಗೆ ಹಾಕ್ಬಿಡಿ, ಬಿಸಿದ್ದಂತನೇ ಹಾಕಿ। ಆ ಒಗ್ಗರಣೆ ಸೌಟಿಗೆ ಸ್ವಲ್ಪ ಹೀಗೆ ತಂಬುಳಿಗೆ ಹಾಕಿಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಆ ಪಾತ್ರೆಗೆ ಹಾಕಿ। ದೊಡ್ಡಪತ್ರೆ ಸೊಪ್ಪು ಆಕ್ಚುಲಿ ಶೀತಾಹಾರ, ನೀವು ಇಲ್ಲಿ ತಂಬುಳಿಗೆ ಮೊಸರು ಹಾಕ್ತಿರೋದ್ರಿಂದ ಅದನ್ನ ಕುದಿಸ್ಕೊಂಡ್ಬಿಟ್ಟು ಉಪಯೋಗಿಸಿದ್ರೆ ನಿಮ್ಗೆ ಶೀತ ಇದ್ದಾಗ ಅನುಕೂಲ ಆಗುತ್ತೆ। ಇದ್ರಲ್ವಾ ದೊಡ್ಡಪತ್ರೆನಲ್ಲಿ ತಂಬುಳಿ ಹೇಗೆ ಮಾಡೋದು ಅಂತ ಹೇಳಿ, ನೀವು ಕೂಡ ಇದೇ ತರ ನಿಮ್ಮ ಮನೆಯಲ್ಲಿ ತಂಬುಳಿಯನ್ನ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ। ನಮಸ್ಕಾರ।